ಪ್ರಶ್ನೆ ಕೇಳ್ತೀನಿ. ಇದು ಯಾರೋ ಒಬ್ರು ಇಬ್ಬರಿಂದ ಆಗ್ತಾ ಇರೋ ಕೆಲಸ ಅಲ್ಲ. ನನಗೆ ಒಂದು ಹೇಳಿ, ಎಕ್ಸಾಂಪಲ್ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಮ್ಮ ಮನೇಲಿ ಯಾರಿಗೋ BP ಇದೆ, ಟ್ಯಾಬ್ಲೆಟ್ಸ್ ಕೊಡಿ ಅಂತ ಡಾಕ್ಟ್ರು ಬರ್ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ತಗೊಂಡೋಗಿ ನಾನು ಮೆಡಿಕಲಿಗೆ ಕೊಟ್ಟರೆ, ಆ ಮೆಡಿಕಲ್ ಅವ್ನು ಹೇಳ್ತಾನೆ ಸೇಮ್ ಇಲ್ಲ, ನೀವು ಕೇಳ್ತಾ ಇರೋ ಕಂಪನಿ ಇಲ್ಲ, ಬಟ್ ಸೇಮ್ ಕಂಟೆಂಟು ಅಥವಾ ಕಾಂಬಿನೇಷನ್ ಇರೋ ಮೆಡಿಸನ್ ಇದೆ, ತಗೊಳ್ಳಿ ಇದು ಕಡಿಮೆಗೆ ಸಿಗುತ್ತೆ ಅಂತ. ನಾನು ಮೆಡಿಕಲ್ ಅವ್ರು ಹೇಳಿದ್ರಲ್ಲ ಸೇಮ್ ಕಂಟೆಂಟ್ ಅಲ್ಲ ಅಂತ ತಗೊಳ್ತೀನಿ. ಹಂಗಾದ್ರೆ ಅದೆಲ್ಲ ಡ್ಯೂಪ್ಲಿಕೇಟಾ ಅಥವಾ ಸೆಕೆಂಡ್ಸಾ, ರಿಜೆಕ್ಟ್ ಆಗಿರೋದಾ? ನಾನು ಕಾಂಪ್ರಮೈಸ್ ಮೆಡಿಸಿನಲ್ಲಿ ಆಗಬೇಕಾ? ಸೊ ಇದು ಈ ಪ್ರಶ್ನೆಯಲ್ಲಿ ಹಲವಾರು ಪಾಯಿಂಟ್ಸ್ ಇದೆ ಮೇಡಮ್. ಫಸ್ಟ್ ಪಾಯಿಂಟ್ ಏನಂದರೆ, ಒಂದು ಆ್ಯಸ್ ಡಾಕ್ಟರ್ಸ್ ಈಗ ರೀಸೆಂಟ್ಲಿ ಲಾಸ್ಟ್ ಫ್ಯೂ ಇಯರ್ಸಿಂದ ನಾವೇನು ಮಾಡ್ತೀವಿ ಅಂದರೆ ಪೇಷಂಟ್ಸ್ಗೆ ಚಾಯ್ಸ್ ಕೊಡ್ತೀವಿ. ಮುಂಚೆ ಏನಿತ್ತಂದರೆ ನಾವು ಒಂದೇ ಬ್ರ್ಯಾಂಡ್ ಬರಿತಾ ಇದ್ವಿ, ಬಟ್ ಈಗ ಏನಂದರೆ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಆ್ಯಸ್ ಅ ಕ್ಯಾನ್ಸರ್ ಫಿಸಿಷಿಯನ್ ನಾನು ಒಂದು 3 ಬ್ರ್ಯಾಂಡ್ ಹೇಳ್ತೀನಿ, 4 ಏನಂದರೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ದೇಶದಲ್ಲಿ ಟಾಪ್ 5 ಬ್ರ್ಯಾಂಡ್ಸಲ್ಲಿ ಇರೋದು ಮೆಡಿಸಿನ್ಸ್ ಹೇಳ್ತೀವಿ. ಅದರಲ್ಲಿ ಪ್ರೈಸ್ ವೇರಿಯೇಷನ್ಸ್ ಖಂಡಿತವಾಗಿರುತ್ತೆ. ಸೊ ಒಂದು ಹೈಯರ್ ಪ್ರೈಸ್ ಇರುತ್ತೆ, ಒಂದು ಲೋವರ್ ಪ್ರೈಸ್ ಇರುತ್ತೆ. ಅದಕ್ಕೆ ಬೇರೆ ಬೇರೆ ರೀಸನ್ಸ್ ಇರ್ಬೋದು, ಕ್ವಾಲಿಟಿ ಚೆಕ್ ಇರ್ಬೋದು, ಮಷಿನರಿ ಇರ್ಬೋದು, ತುಂಬ ಕಾರಣಗಳಿದ್ದಾವೆ, ಈವನ್ ಸ್ಟೋರೇಜ್ ಇರ್ಬೋದು. ಸೊ ನಾವೊಂದು ಬ್ರ್ಯಾಂಡ್ಸ್ ನಾವು ಹೇಳಿದಾಗ ಅವರು ಮೆಡಿಕಲ್ ಶಾಪ್ ಹತ್ರ ಹೋಗ್ತಾರೆ. ಮೆಡಿಕಲ್ ಶಾಪ್ ಅವ್ರು ಏನು ಮಾಡ್ತಾರೆ ಅಂದರೆ, ಇದು ಯಾಕೆ ಇಷ್ಟು ತೊಗೊಳ್ತಾರೆ, ಇದು ಬರುತ್ತೆ ನಿಮಗೆ ಕಡಿಮೆಗೆ, ಅದೇ ಕಾಂಬಿನೇಷನ್ ಬೇರೆ ಬರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ 3 ಮೇಜರ್ ಪ್ರಾಬ್ಲಮ್ಸ್ ಇದೆ. ಫಸ್ಟ್ ಏನಂದರೆ, ಅವ್ರಿಗೆ ಮೋಸ್ಟ್ಲಿ ಅದೇ ಮೆಡಿಸಿನ್ ಇನ್ನೂ ಕಡಿಮೆ ಪ್ರೈಸ್ಗೆ ಸಿಕ್ಕಿರ್ಬೋದು. ಸೊ ಅವರ ಲಾಭಕ್ಕೆ ಮೋಸ್ಟ್ಲಿ ಇದನ್ನು ತಳ್ತಾ ಇರ್ಬೋದು, ನಂಬರ್ 1. ನಂಬರ್ 2, ದೇರ್ ಈಸ್ ಆ್ಯಕ್ಚುಲಿ ಅ ನೋನ್ ಫ್ಯಾಕ್ಟ್ ದಟ್ ಎಷ್ಟೋ ಜನ ಕಂಪನೀಸಲ್ಲಿ QC ಎಲ್ಲ ರಿಜೆಕ್ಟ್ ಆಗಿರೋದು ಅಥವಾ ಎಕ್ಸ್ಪೈರಿ ಆಗೋದು ಮೆಡಿಸಿನ್ಸ್ನ ಏನು ಮಾಡಬೇಕು ಹೇಳಿ, ಆ್ಯಕ್ಚುಲಿ ಅದನ್ನು ಡಂಪ್ ಮಾಡಬೇಕು. ಬಟ್ ಏನು ಮಾಡ್ತಾರೆ, ಅದನ್ನು ಪ್ಯಾರಲಲ್ ಈ ಫ್ರಾಡ್ ಅಥವಾ ಫೇಕ್ ಮೆಡಿಸಿನ್ ರ್ಯಾಕೆಟಲ್ಲಿ ತಳ್ತಾರೆ. ಅದನ್ನೇನು ಮಾಡ್ತಾರೆ, ಅದನ್ನು ಹೋಗ್ಬಿಟ್ಟು ಪ್ಯಾಕೇಜ್ ಮಾಡ್ತಾರೆ, ಹೊಸ ಸೀಲ್ ಹಾಕ್ತಾರೆ. ಮೇಡಮ್, ಒಂದು ಸ್ಟ್ಯಾಂಪ್ ಹಾಕೋಕ್ಕೆ ಎಷ್ಟು ಖರ್ಚಾಗುತ್ತೆ, ಸೊ ಅದನ್ನು ಪ್ಯಾಕೇಜ್ ಮಾಡಿಬಿಟ್ಟು ಈ ಥರ ಸೈಡ್ ಫಾರ್ಮಸಿಯಿಂದ ತಳ್ತಾರೆ. ಅದಕ್ಕೆ ನಾವು ಹೇಳೋದೇನೆಂದರೆ, ನಮ್ಮ ದೇಶದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಅನ್ಫಾರ್ಚುನೇಟ್ ಥಿಂಗ್ಸ್ ಅಂದರೆ, ನಾವು ಫಾರ್ಮಸಿಸ್ಟ್ನ ಹೈಯೆಸ್ಟ್ ಪವರ್ ಕೊಟ್ಟಿದ್ದೀವಿ. ಏನು ಮೆಡಿಸಿನ್ ಆದರೂ ಕೊಡ್ರಪ್ಪ. ಇನ್ಫ್ಯಾಕ್ಟ್ ನನಗೆ ಒಂದೊಂದ್ಸರಿ ಭಯ ಆಗುತ್ತೆ ಏನಂದರೆ, ಯಾವ BP ಮೆಡಿಸಿನ್ಸ್ ಅಥವಾ ಹೈ ಕ್ವಾಲಿಟಿ ಮೆಡಿಸಿನ್ಸ್ ಅಥವಾ ಹೈ ಸ್ಟ್ರೆಂತ್ ಮೆಡಿಸಿನ್ಸ್ನ ಆ್ಯಕ್ಚುಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನಲ್ಲಿ ಕೊಡಬೇಕು ನೋಡಿ, ಅದು ಡೈರೆಕ್ಟ್ ಫಾರ್ಮಸಿಸ್ಟ್ ಅವರು ಡಿಸ್ಪೆನ್ಸ್ ಮಾಡ್ತಾ ಇದ್ದಾರೆ. ಅದು ಈಗಲ್ಲ, ಆಲ್ಮೋಸ್ಟ್ 50-60 ಇಯರ್ಸಿಂದ ನಡೀತಾ ಇದೆ. ಬಟ್ ಅದರಿಂದ ಎಷ್ಟು ಜನರಿಗೆ ಪ್ರಾಬ್ಲಮ್ ಆಗಿದೆ, ಎಷ್ಟು ಜನರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಆಗಿದೆ ಅಂತ ಯಾರೂ ಅದನ್ನು ಚೆಕ್ ಮಾಡ್ತಾ ಇಲ್ಲ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟು, ಲಾಸ್ಟಲ್ಲಿ ಆ ಮೆಡಿಸಿನ್ ಇವರು ತಳ್ತಾರೆ. ಆ ಮೆಡಿಸಿನ್ ತೊಗೊಂಡ್ರೆ ಸೈಡ್ ಎಫೆಕ್ಟ್ ಆದರೆ ಯಾರು ಜವಾಬ್ದಾರಿ ಇದಕ್ಕೆ? ಫೈನಲ್ ಅವರು ಡಾಕ್ಟರ್ ಹತ್ರನೇ ಬರ್ತಾರೆ, ಅವ್ರ ಹತ್ರ ಹೇಳ್ತಾರೆ, ಡಾಕ್ಟ್ರೇ ಇದು ಮೆಡಿಸಿನಿಂದ ಇದಾಯಿತು ಅಂತ. ಬಟ್ ಆ ಬ್ರ್ಯಾಂಡ್ ಚೇಂಜ್ ಮಾಡಿದಾರಾ ಅಥವಾ ಅದನ್ನು ಬೇರೆ ಪ್ರೈಸ್ಗೆ ತೊಗೊಂಡಿದ್ದಾರಾ ಯಾರೂ ಹೇಳಲ್ಲ. ಯಾರೂ ಬಂದು ಮೆಡಿಸಿನ್ ಬಾಟ್ಲನ್ನ ಬಂದು ತೋರಿಸಲ್ಲ ಅಥವಾ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತೋರಿಸಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಏನಾಗ್ತಿದೆ ಅಂದರೆ, ಆ್ಯಸ್ ಅ ಮೆಡಿಕಲ್ ಪ್ರೊಫೆಷನಲ್ ನಮಗೆ ಒಂದೊಂದ್ಸರಿ ಪ್ರೆಷರ್ ಆಗ್ತಿದೆ. ಈಗ ಮುಂಚೆ ರೀಸೆಂಟ್ ಆಗಿ ಒಂದು ಕೋರ್ಟ್ ಆರ್ಡರ್ ಬಂದಿತ್ತು, ನೀವು ಪೇಷಂಟ್ಸ್ನ ದಯವಿಟ್ಟು ಹಾಸ್ಪಿಟ್ಲನ್ನ ತೊಗೋಬೇಡಿ ಮೆಡಿಸಿನ್ಸ್ ಅಂತ ಹೇಳಿದ್ರು. ಆವಾಗ ಏನು ಮಾಡ್ತಾಯಿದ್ರು, ಪೇಷಂಟ್ಸು ಹೊರಗಡೆ ಹೋಗಿ ತೊಗೊಳ್ತಾಯಿದ್ರು. ಅಲ್ಲಿ ಡಿಸ್ಕೌಂಟ್ ಸಿಗ್ತಾ ಇದೆ ಡಾಕ್ಟ್ರೆ, ನಾವು ಅಲ್ಲಿ ತೊಗೊಂಡು ಬರ್ತೀವಿ ಅಂತ. ಬಟ್ ಹಾಸ್ಪಿಟ್ಲಲ್ಲಿ ಆ ಇಂಜೆಕ್ಷನ್ ಕೊಡುವಾಗ ಆ ಪೇಷಂಟ್ಗೆ ಏನಾದರೂ ಆದರೆ ಯಾರು ಜವಾಬ್ದಾರಿ ತೊಗೋಬೇಕು? ದೀಸ್ ಆರ್ ಸಮ್ ಆಫ್ ದ ವೆರಿ ಡೇಂಜರಸ್ ಕ್ವೆಶನ್ಸ್ ನಮ್ಮ ದೇಶದಲ್ಲಿರೋದು. ಆ್ಯಂಡ್ ಈ ಫೇಕ್ ಮೆಡಿಸಿನ್ ರ್ಯಾಕೆಟ್ ಈಗಲ್ಲ ಮೇಡಮ್, ತುಂಬ ವರ್ಷದಿಂದ ನಡೀತಾ ಇದೆ. ನೀವು ಹೇಳಿದ ಪ್ರಕಾರ ಅದನ್ನು ಯು ಹ್ಯಾವ್ ಟು ನಿಪ್ ಇಟ್ ಇನ್ ದ ಬಡ್. ಅಂದರೆ ಫ್ರಮ್ ದ ಟಾಪ್ ಲೆವೆಲಿಂದ ಇದಕ್ಕೆ ಒಂದು ಮೋಟಿವೇಶನ್ ಮಾಡಿ ಇದನ್ನು ಚೇಂಜ್ ಮಾಡಲೇಬೇಕು. ಯಾಕಂದರೆ ಈ ಮೆಡಿಸಿನ್ಸ್ ಮೊನ್ನೆ ಸಿಕ್ಕಾಕೊಂಡಿರ್ಬೋದು, ಬಟ್ ಮುಂಚೆ ಎಷ್ಟು ಜನರಿಗೆ ಈ ಮೆಡಿಸಿನ್ ತಲುಪಿದೆ ಅಂತ ಯಾರು ಗೊತ್ತಿದೆ? ಅವ್ರು ಹೇಳ್ತಾ ಇದ್ರು, ಈಗ ಫಾರ್ಮಸಿಸ್ಟ್ಗಳಿಗೆ ಫುಲ್ ಫ್ರೀ ಹ್ಯಾಂಡ್ ಯಾಕೆ ಕೊಟ್ಟಿದ್ದಾರೆ, ಅವ್ರು ಏನು ಬೇಕಾದ ಮೆಡಿಸಿನ್ಸ್ ಕೊಡ್ಬೇಕಂತ. ನಿಜವಾಗ್ಲೂ ಮೆಡಿಕಲ್ ಸ್ಟೋರ್ನ 100 ಮೆಡಿಕಲ್ ಸ್ಟೋರ್ ತೆಗೆದ್ರೆ ಅದರಲ್ಲಿ 70-80% ಜನ ಫಾರ್ಮಸಿಸ್ಟೇ ಇರೋದಿಲ್ಲ, ಕ್ವಾಲಿಫೈಡ್ ಫಾರ್ಮಸಿಸ್ಟೇ ಇರೋದಿಲ್ಲ. ಯಾವನೋ SSLC ಓದಿದವನೋ ಅಥವಾ ಯಾವುದಾದ್ರೂ ಮೆಡಿಕಲ್ ಸ್ಟೋರಲ್ಲೋ ಅಥವಾ ನಮ್ಮ ಕ್ಲಿನಿಕಲ್ಲಿ ಬಂದು ಕಸ ಗುಡಿಸಿರೋನು ಮೆಡಿಕಲ್ ಸ್ಟೋರ್ ಮಾಡ್ತಾರಂಥದ್ದು. ಆ ಮೆಡಿಕಲ್ ಸ್ಟೋರ್ ಲೈಸೆನ್ಸ್ ಮಾಡಿಸ್ಬೇಕಂದ್ರೆ ಬರೀ 5,000 ಆಗುತ್ತೆ. ಆದರೆ ಈ ಡ್ರಗ್ ಇನ್ಸ್ಪೆಕ್ಟರ್ ಅಂತ ಇರ್ತಾರಲ್ಲ ಜಿಲ್ಲೆಯಲ್ಲಿ, 30 ಜಿಲ್ಲೆಯಲ್ಲಿ ಒಂದೊಂದು ಲೈಸೆನ್ಸ್ಗೆ 60,000 ತೊಗೋತಾರೆ. ಬೇಕಿದ್ರೆ ಪ್ರೂಫ್ ಸಮೇತ ಕೊಟ್ಬಿಡ್ತೀನಿ, ನಾನು ಆಡಿಯೋ ವಿಡಿಯೋ ಕೊಟ್ಬಿಡ್ತೀನಿ, ನನ್ನ ಹತ್ರ ಎಲ್ಲ ಇದೆ. ಇದು ಲೈಸೆನ್ಸ್ ತೊಗೊಳೋದಕ್ಕೆ ಒಂದು ಮೆಡಿಕಲ್ ಸ್ಟೋರ್ಗೆ, ಇದು ಹೋಲ್ಸೇಲ್ ಲೈಸೆನ್ಸ್ ಆಗಲಿ ರಿಟೇಲ್ ಲೈಸೆನ್ಸ್ ಆಗಲಿ ಇಡೀ ರಾಜ್ಯಾದ್ಯಂತ ನಡೀತಾರಂಥದ್ದು. ಅದೇ ಥರನೇ ಕ್ಲಿನಿಕ್ಗಳಿಗೆ ಈ KPMA ಲೈಸೆನ್ಸ್ ಇರುತ್ತೆ, ಡಾಕ್ಟ್ರಿಗೆ ಕ್ಲಿನಿಕ್ ಲೈಸೆನ್ಸ್ ಕೊಡಿಸೋದಕ್ಕೆ, ಅದಕ್ಕೆ 5,000-6,000 ಇರುತ್ತೆ, ಅದಕ್ಕೆ 60,000 ತೊಗೋತಾರೆ. ಮೊನ್ನೆ ನಾನು ಲೋಕಾಯುಕ್ತ ಒಬ್ಬನ ಟ್ರ್ಯಾಪ್ ಮಾಡಿಸಿದೆ. ಜಿಲ್ಲಾ ಆರೋಗ್ಯಾಧಿಕಾರಿ ಇಲಾಖೆಯಲ್ಲೇನೋ ಒಬ್ಬ ಅಧಿಕಾರಿನ ಟ್ರ್ಯಾಪ್ ಮಾಡಿಸಿದ್ರು. 15,000 ಹೆಂಗೆ ತೊಗೊಂಡ ಅವನು.
ಸರ್ ಕಂಪ್ಲೀಟ್ ಆಗಿ ಕರಪ್ಷನ್ ಇರೋನ್ ಸರ್, ದುಡ್ಡು ದುಡ್ಡು ದುಡ್ಡು. ನಮ್ಮ ಮೇಲೆ ಮತ್ತೆ ಕೇಸ್ ಹಾಕ್ತಾರೆ. ನಾವು ಲೋಕಾಯುಕ್ತ ಟ್ರ್ಯಾಪ್ ಮಾಡಿದ್ಮೇಲೆ ನಮ್ಮ ಮೇಲೆ ಒಂದು ಡಿಫಾಮೇಷನ್ ಕೇಸನ್ನ ಓಕೆ ಅಲ್ಲ ಈ ಥರದ್ದು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಕಂಪ್ಲೀಟ್ ಆಗಿ ಇದಕ್ಕೆ ಯಾವುದು ರೆಗ್ಯುಲೇಷನ್ ಇಲ್ಲ. ಈಗ ಎಲ್ಲಿ ನೋಡಿ, ಕ್ವಾಲಿಫೈಡ್ ಫಾರ್ಮಸಿಸ್ಟ್ ಇರಬೇಕು, ಒಬ್ಬ ಡಾಕ್ಟರ್ ಆಗಿರೋನು ಕ್ವಾಲಿಫೈಡ್ ಇರಬೇಕು, ಅವರು ಕ್ಯಾನ್ಸರ್ ಸ್ಪೆಷಲಿಸ್ಟು, ನಾನು ಜನರಲ್ ಡಾಕ್ಟ್ರು. ಈಗ ನಮಗೆ ನಮ್ಮ ಸರ್ಟಿಫಿಕೇಟ್ ಇರುತ್ತೆ, ನಮ್ಮ ಡಿಗ್ರಿ ಇರುತ್ತೆ, ನಮ್ದಿರುತ್ತೆ. ಈ ಮೆಡಿಕಲ್ ಸ್ಟೋರ್ ಏನಿದೆ, ಯಾವ್ದು ಮಾನದಂಡ ಇದೆ? ಮಾಡಿರ್ಬೇಕು. ಬಿ ಫಾರ್ಮಾ ಮಾಡಿ ಒಂದು ಕ್ವಾಲಿಫೈಡ್ ಫಾರ್ಮಸಿ ಲೈಸೆನ್ಸ್ ಇದ್ಬಿಟ್ಟು ಆಮೇಲೆ ನೀವು ಫಾರ್ಮಸಿನ ನಡೆಸ್ಬೋದು. ಬಟ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಬಿ ಫಾರ್ಮಾ ಲೈಸೆನ್ಸ್ನ ರೆಂಟಲ್ಲಿ ತೊಗೊಂಡು ಯಾರೋ 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಅವ್ರಿಗೆ ಒಂದೊಂದ್ಸರಿ ಎಷ್ಟೋ ಮೆಡಿಸಿನ್ಸಲ್ಲಿ ಹತ್ರ ಇರೋದು ಅಥವಾ ಸಮಾನವಾಗಿ ಕ್ಲೋಸ್ ಹೆಸರು ಇರೋದು ಮೆಡಿಸಿನ್ಸ್ ಇದೆ. ಒಂದು ಮೆಡಿಸಿನ್ ಇನ್ನೊಂದು ಮೆಡಿಸಿನ್ ಕೊಟ್ಟರೆ ಅದು ಸೈಡ್ ಎಫೆಕ್ಟ್ ಆಗ್ಬೋದು, ಪ್ರಾಬ್ಲಮ್ಸ್ ಆಗ್ಬೋದು, ಇವನ್ ಜೀವಕ್ಕೆ ಅಪಾಯ ಆಗ್ಬೋದು. ಇವ್ರಿಗೆಲ್ಲ ಇದು ಗೊತ್ತೇ ಇರಲ್ಲ. ಅವ್ರಿಗೇನಂದರೆ ಒಂದೊಂದ್ಸರಿ ಹ್ಯಾಂಡ್ ರೈಟಿಂಗ್, ಈಗ ನಾವೆಲ್ಲರೂ ಈಗ ಕ್ಯಾಪಿಟಲ್ ಲೆಟ್ರಲ್ಲಿ ಬರಿತೀವಿ, ಬಟ್ ಆದ್ರೂ ಅವ್ರಿಗೆ ಕರೆಕ್ಟಾಗಿ ಓದಿಲ್ಲ ಆದರೆ ಅವ್ರಿಗೆ ಏನು ಅರ್ಥ ಆಗುತ್ತೆ ಹೇಳಿ? ಸೊ ಅಂಥ ರೀಸನಿಂದ ಏನು ಮಾಡ್ತಾರೆ ಅಂದರೆ, ಯಾವುದು ಮನ್ಸು ಬರುತ್ತೆ ಒಂದೊಂದ್ಸರಿ ಕೊಡ್ತಾರೆ. ನನಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನೇ ಹೋಗ್ಬಿಟ್ಟು ಒಂದು ಮೆಡಿಸಿನ್ ನನ್ನ ಬಾಯಿಂದ ಸ್ವತಃ ಕೇಳಿದ್ರೆ ಅವರು ಪ್ರಿಸ್ಕ್ರಿಪ್ಷನ್ ಕೊಡಿ ಅಂತ ಯಾರೂ ಕೇಳಿಲ್ಲ. ನಾನು ಹೇಳಿದೆ, ನಾನು ಪ್ರಿಸ್ಕ್ರಿಪ್ಷನ್ ತಂದಿನಪ್ಪ, ನನ್ನದೇ ಪ್ರಿಸ್ಕ್ರಿಪ್ಷನ್, ಬಟ್ ನಾನು ತಂದಿದ್ದೀನಿ. ಸರ್ ಪ್ರಿಸ್ಕ್ರಿಪ್ಷನ್ ಯಾರು ಕೇಳ್ತಾರೆ ಸರ್, ನೀವು ಮೆಡಿಸಿನ್ ಹೇಳಿ ಸರ್ ಕೊಡ್ತೀನಿ. ಕೊಟ್ಟಾದ್ಮೇಲೆ ನೋಡಿದ್ರೆ ಅದರಲ್ಲೂ ಮಿಸ್ಟೇಕು. ನಾನು ಕೇಳಿದ ಮೆಡಿಸಿನ್ ಕೊಟ್ಟಿದ್ದು ಒಂದು, ಅವರು ಕೊಟ್ಟಿದ್ದು ಒಂದು. ಸೊ ಇದೆಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವು ಈ ಬರೀ ಒಂದು ಸಿಂಗಲ್ ಎಪಿಸೋಡಿಂದ ಮೆಷರ್ ಮಾಡಬಾರ್ದು. ಇದು ಲಾರ್ಜ್ ನ್ಯಾಷನಲ್ ಲೆವೆಲಲ್ಲಿ ಮೆಷರ್ ಮಾಡಬೇಕು. ಆ್ಯಂಡ್ ಫೇಕ್ ಇದು ಮೆಡಿಸಿನ್ಸ್ ಇದು ಬಂದಿದೆ ಅಲ್ವಾ, ಇಟ್ ಈಸ್ ಒನ್ ಬಿಗ್ ಪಾರ್ಟ್ ಆಫ್ ದಿಸ್ ಎಂಟೈರ್ ರ್ಯಾಕೆಟ್. ಅಲ್ಲ ಡಾಕ್ಟ್ರೆ, ಈಗ ಮೆಡಿಸಿನ್ಗಳು ಮೆಡಿಕಲ್ಗೆ ಬರುತ್ತಲ್ಲ, ಅದು ಡಬಲ್ ಚೆಕ್ ಮಾಡ್ಬೇಕು ಅನ್ನೋ ರೂಲ್ಸ್ ಏನು ಇಲ್ವಾ? ಸುಮ್ಮನೆ ತಗೊಳ್ತಾರ ಮೆಡಿಕಲ್ ಅವರು? ಹಾಗಾದ್ರೆ ಮೆಡಿಕಲ್ದವ್ರು ಬಿಸ್ನೆಸ್ ಇರೋಂಥದ್ದು ದಂಧೆ ಮಾಡ್ತಾರಂಥದ್ದು, ಅದೆಲ್ಲ ಚೆಕ್ ಮಾಡೋದಕ್ಕೆ ಪ್ರಶ್ನೆ ಬರಲ್ಲ. ಅಲ್ಲಿರೋಂಥ ಕ್ವಾಲಿಫೈಡ್ ಫಾರ್ಮಸಿಸ್ಟ್ ಯಾರನ್ನ ನಂಬೇಕು ಇವಾಗ? ಮೂರು ಜನ ಡಾಕ್ಟರ್ಗಳು ಅವರೆಲ್ಲ ವ್ಯೂ ಹೇಳಿದ್ರು. ಓಕೆ ಸರ್, ಸಾರಿ ಬಂದೆ